ವಿರಾಟ್ ಅವಳ ಪಕ್ಕದಲ್ಲೇ ಮಲಗಿದ್ದನು. ಅವನ ಬಲವಾದ ತೋಳಿನ ಮೇಲೆ ಅವಳ ತಲೆ ನೆತ್ತಿಕೊಂಡಿತ್ತು. ಎದುರಿಗಿದ್ದ ವಿರಾಟ್ನನ್ನು ನೋಡಿ ಸಣ್ಣದಾಗಿ ಅಳತೊಡಗಿದಳು. ನೀವು ಇಲ್ಲಿ ಏನು ಮಾಡ್ತಿದ್ದೀರಾ ಎಂದು ಬೆಚ್ಚಿಬಿದ್ದು ಕೇಳಿದಳು. ನನ್ನ ಜೊತೆ, ಅದು ಒಂದೇ ಹಾಸಿಗೆಯಲ್ಲಿ. ನಂದಿನಿಯ ಧ್ವನಿ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿದ್ದಂತೆ ವಿರಾಟ್ನ ಕಣ್ಣುಗಳು ಕಿರಿದಾದವು. ವಿರಾಟ್ ಎದ್ದು ನಿಂತನು. ಅವನ ಮುಖ ಕ್ಷಣಾರ್ಧದಲ್ಲಿ ಗಟ್ಟಿಯಾಯಿತು. ನಾನು? ಅವನ ಉಬ್ಬು ಎತ್ತಿದನು. ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ಕೇಳ್ತಿದ್ಯಾ? ನಂದಿನಿ ತಕ್ಷಣ ಹಾಸಿಗೆಯಿಂದ ಎದ್ದು ಕುಳಿತಳು. ಹಾಗಾದರೆ ನಾನು ನಿಮ್ಮ ಪಕ್ಕದಲ್ಲಿ ಹೇಗೆ ಮಲಗಿದ್ದೆ? ವಿರಾಟ್ ನಗುವಂತೆ ಮಾಡಿ ತಲೆ ಆಡಿಸಿದನು. ನಿನಗೆ ನಿಜವಾಗಿಯೂ ಗೊತ್ತಿಲ್ಲವೇ? ಗೊತ್ತಿಲ್ಲ. ಮಿಂಚು ರಾತ್ರಿ ನನ್ನನ್ನು ಹೋಗಲು ಬಿಡಲಿಲ್ಲ. ನಿನ್ನ ಕೈಯನ್ನು ಕೂಡ ಬಿಡಲಿಲ್ಲ. ಅದಕ್ಕೆ ನಾನು ಇಲ್ಲೇ ಮಲಗಬೇಕಾಯಿತು. ಅವನು ಶಾಂತವಾಗಿ ಉತ್ತರಿಸಿದನು. ನಂದಿನಿ ಕ್ಷಣಕಾಲ ಮೌನವಾದಳು. ನಂತರ ಅವಳ ಕೋಪ ಮತ್ತೆ ಮೇಲೇಳಿತು. ಆದರೆ ನನ್ನನ್ನು ಎಬ್ಬಿಸಬಹುದಿತ್ತು. ವಿರಾಟ್ ನಿಧಾನವಾಗಿ ಅವಳ ಹತ್ತಿರ ಬಂದನು. ಅವನ ಕಣ್ಣುಗಳು ನೇರವಾಗಿ ಅವಳ ಕಣ್ಣುಗಳನ್ನು ನೋಡುತ್ತಿದ್ದವು. ನೀನು ಎಷ್ಟು ಗಾಢ ನಿದ್ರೆಯಲ್ಲಿದ್ದೆ ಅಂದರೆ ಹೇಳಕ್ಕೂ ಆಗಲ್ಲ, ಅವನು ನಿಧಾನವಾಗಿ ಹೇಳಿದನು. ಎಬ್ಬಿಸಬೇಕೆಂದು ಮನಸ್ಸಾಗಲಿಲ್ಲ. ಆ ಮಾತು ಕೇಳಿ ನಂದಿನಿಯ ಹೃದಯ ಒಂದು ಕ್ಷಣ ತಡಕಾಡಿತು. ಅವಳು ತಕ್ಷಣ ದೃಷ್ಟಿ ತಿರುಗಿಸಿಕೊಂಡಳು. ವಿರಾಟ್ ಕೂಡ ತನ್ನ ಮಾತುಗಳು ಅರ್ಥ ಅರಿತುಕೊಂಡು ಹಿಂದೆ ಸರಿದನು. ಕೊಠಡಿಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತು. ಅಷ್ಟರಲ್ಲಿ ಇಬ್ಬರ ಗಮನವು ಹಾಸಿಗೆ ಮೇಲೆ ಬಿತ್ತು. ಮಿಂಚು, ಚಿಟ್ಟೆ ಇಬ್ಬರು ಒಂದೇ ಸಮಯದಲ್ಲಿ ಕರೆದರು. ಹಾಸಿಗೆ ಮೇಲೆ ಮಿಂಚು ಇರಲಿಲ್ಲ. ಇಬ್ಬರು ಗಾಬರಿಯಾದರು. ನಂದಿನ ಮುಖ ಬಿಳಿಚಿಕೊಂಡಿತ್ತು. ವಿರಾಟ್ನ ಹೃದಯ ಮತ್ತೆ ಆತಂಕದಿಂದ ಬಡಿತ ಆರಂಭಿಸಿತು. ಇಬ್ಬರು ತಕ್ಷಣ ಕೊಠಡಿಯಿಂದ ಹೊರಗೆ ಓಡಿದರು. ಹಾಲ್ಗೆ ಬಂದಾಗ ಮಿಂಚು ಸೋಫಾದ ಮೇಲೆ ಕುಳಿತು ತನ್ನ ಆಟಿಕೆಗಳೊಂದಿಗೆ ಸಂತೋಷದಿಂದ ಆಟ ಆಡುತ್ತಿದ್ದಳು. ತನ್ನದೇ ಪುಟ್ಟ ಪ್ರಪಂಚದಲ್ಲಿ ಮುಳುಗಿದ್ದಳು. ಅವಳ ಮುಖದಲ್ಲಿ ನಿರಾಳ ನಗು ಕಾಣುತ್ತಿತ್ತು. ಅದನ್ನು ಕಂಡ ಕ್ಷಣ ಇಬ್ಬರೂ ಒಂದೇ ಸಮಯದಲ್ಲಿ ನಿಟ್ಟುಸಿರು ಬಿಟ್ಟರು. ವಿರಾಟ್ ಮುಖದಲ್ಲಿ ಅರಿವಿಲ್ಲದೆ ನಗು ಮೂಡಿತು. ನಂದಿನಿ ಅದನ್ನು ಗಮನಿಸಿದಳು. ಮಿಂಚು ಮಾತ್ರ ಅವರಿಬ್ಬರತ್ತ ನೋಡಿ ಸಂತೋಷದಿಂದ ನಗುತ್ತಿದ್ದಳು. ಅವಳ ಪುಟ್ಟ ಮನಸ್ಸಿಗೆ ಬಹುಶಃ ಒಂದು ವಿಷಯ ಅರ್ಥವಾಗಿತ್ತು. ವಿರಾಟ್ ಮತ್ತು ನಂದಿನಿ ಜಗಳ ಮಾಡಿದಾಗ ಮನೆ ಮೌನವಾಗಿರುತ್ತದೆ. ಅವರು ಒಟ್ಟಿಗೆ ಇದ್ದಾಗ ಮನೆಗೆ ಜೀವ ಬರುತ್ತದೆ. ಸ್ವಲ್ಪ ಹೊತ್ತಿನ ನಂತರ ವಿರಾಟ್ ತನ್ನ ಕೋಣೆಯ ಕಡೆ ಹೊರಟನು. ಆದರೆ ಅವನ ಮನಸ್ಸು ವಿಚಿತ್ರವಾಗಿ ಅಶಾಂತವಾಗಿತ್ತು. ಜಿಮ್ನಲ್ಲಿ ವ್ಯಾಯಾಮ ಮಾಡುತ್ತಾ ಇದ್ದರೂ ಅವನ ಗಮನ ಬೇರೆಡೆಯಲ್ಲೇ ಇತ್ತು. ಪ್ರತಿ ಬಾರಿ ಡಂಬೆಲ್ ಎತ್ತಿದ್ದಾಗ ಅವನ ಕಣ್ಣುಗಳ ಮುಂದೆ ನಂದಿನಿಯ ಕೆಂಪಾದ ಕೈಗಳು ಕಾಣಿಸುತ್ತಿದ್ದವು. ನಿನ್ನೆ ಕೋಪದಲ್ಲಿ ತಾನು ಬಿಗಿಯಾಗಿ ಹಿಡಿದ ಗುರುತುಗಳು. ಅವನ ಎದೆಯೊಳಗೆ ಸಣ್ಣ ಪಶ್ಚಾತ್ತಾಪ ಮೂಡಿತು. ಕೊನೆಗೆ ಅವನು ಪ್ರಥಮ ಚಿಕಿತ್ಸೆ ಕಿಟ್ ತೆಗೆದುಕೊಂಡು ಅದರೊಳಗಿದ್ದ ಆಯಿಂಟ್ಮೆಂಟ್ ತೆಗೆದುಕೊಂಡು ನಂದಿನಿಯ ಕೋಣೆ ಕಡೆಗೆ ನಡೆದುಕೊಂಡು ಹೋದನು. ಬಾಗಿಲು 3 ಬಾರಿ ತಟ್ಟಿದ. ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬಹುಶಃ ಯಾರೂ ಕೋಣೆಯಲ್ಲಿ ಇಲ್ಲ ಎಂದು ಆ ಕೋಣೆ ಒಳಗೆ ಹೋದನು. ಹಾಸಿಗೆಯ ಮೇಲೆ ಬಟ್ಟೆಗಳಿದ್ದವು. ಆ ಕೋಣೆ ಸ್ವಚ್ಛವಾಗಿರಲಿಲ್ಲ. ಯಾವುದೇ ಸದ್ದು ಮಾಡದೆ ಬಾತ್ರೂಮ್ ಬಾಗಿಲು ತೆರೆಯಿತು ಮತ್ತು ವಿರಾಟ್ ಆಯಿಂಟ್ಮೆಂಟನ್ನು ಮೇಜಿನ ಮೇಲೆ ಹಾಕಿ ಹಿಂದೆ ತಿರುಗಬೇಕು. ನಂದಿನಿ ಹೊರಗೆ ಬಂದಳು. ಅವಳ ಕೂದಲು ಇನ್ನೂ ಒದ್ದೆಯಾಗಿತ್ತು. ತಾಜಾ ಸ್ನಾನದ ನಂತರ ಅವಳ ಮುಖದಲ್ಲಿ ನೀರಿನ ಹನಿಗಳು ಮಿನುಗುತ್ತಿದ್ದವು. ಒದ್ದೆಯಾದ ಕೂದಲು ಭುಜಗಳ ಮೇಲೆ ಹರಡಿಕೊಂಡಿತ್ತು. ಅವಳು ವಿರಾಟ್ನ ನೋಡಿ ಒಂದು ಕ್ಷಣ ಬೆಚ್ಚಿಬಿದ್ದಳು. ವಿರಾಟ್ ಕೂಡ ಅಲ್ಲೇ ನಿಂತನು. ಅವನ ಕಣ್ಣುಗಳು ಕ್ಷಣ ಮಾತ್ರಕ್ಕೆ ಅವಳ ಮೇಲೆ ನೆಟ್ಟವು. ಅವಳನ್ನು ನೋಡಿದ ವಿರಾಟ್ ತನ್ನ ಹೆಜ್ಜೆ ನಿಲ್ಲಿಸಿದ. ನಂದಿನಿ ನನ್ನ ಮುಂದೆ ನಿಂತಿದ್ದಾಳೆ. ಆಕೆಯ ಕೂದಲು ಸಂಪೂರ್ಣವಾಗಿ ಒದ್ದೆಯಾಗಿದ್ದು ಭುಜದಿಂದ ಬಿದ್ದು ಸೊಂಟದವರೆಗೆ ಇದೆ. ಅವಳ ಗುಲಾಬಿ ದೇಹವು ನೀರಿನ ಹನಿಗಳಿಂದ ವಿಚಿತ್ರವಾಗಿ ಹೊಳೆಯುತ್ತಿದೆ. ಅವಳ ಕುತ್ತಿಗೆ ಟವಲ್ ಕಟ್ಟಲಾಗಿತ್ತು. ಅದನ್ನೇ ನೋಡುತ್ತಾ ತನ್ನ ಕಣ್ಣುಗಳನ್ನು ಮುಂದೆ ಮಾಡುತ್ತಾಳೆ. ವಿರಾಟ್ ಅವಳನ್ನೇ ದಿಟ್ಟಿಸಿ ನೋಡಿದ. ಅವಳ ಕಣ್ಣುಗಳು ಎಷ್ಟು ಸುಂದರವಾಗಿವೆ ಎಂದು ಅವನಿಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ನಂದಿನಿ ವಿರಾಟ್ ನೋಡಿ ಬೆಚ್ಚಿಬಿದ್ದು ತಕ್ಷಣವೇ ಎದೆಯನ್ನು 2 ಕೈಗಳಿಂದ ಮುಚ್ಚಿ ಟವಲನ್ನು ಬಿಗಿಯಾಗಿ ಹಿಡಿದುಕೊಂಡಳು. ನೀವು ಅನುಮತಿ ಇಲ್ಲದೆ ನನ್ನ ಕೋಣೆಗೆ ಏಕೆ ಬಂದಿರಿ? ಈ ರೀತಿ ನನ್ನನ್ನು ನೋಡ್ತಾ ಇದ್ದೀರಾ? ನಿಮಗೆ ನಾಚಿಕೆ ಆಗಲ್ವಾ? ರೂಮ್ಗೆ ಬರುವಾಗ ಕೇಳಿ ಬರಬೇಕು ಎಂಬುದು ನಿಮಗೆ ಗೊತ್ತಿಲ್ವಾ? ವಿರಾಟ್ ತಕ್ಷಣವೇ ತನ್ನ ದೃಷ್ಟಿ ಬೇರೆಡೆ ತಿರುಗಿಸಿದನು. ನಾನು ಬಾಗಿಲು ತಟ್ಟಿದೆ ಎಂದು ಶಾಂತವಾಗಿ ಹೇಳಿದನು. ನೀನು ಉತ್ತರ ಕೊಡಲಿಲ್ಲ. ಅವನ ಕೈಯಲ್ಲಿದ್ದ ಮುಲಾಮನ್ನು ಮೇಜಿನ ಮೇಲೆ ಇಟ್ಟನು. ನಿನ್ನ ಕೈಗಳ ಗಾಯಕ್ಕೆ. ನಂದಿನಿ ಕ್ಷಣಕಾಲ ಮೌನವಾಗಿ ಆ ಮುಲಾಮನ್ನು ನೋಡಿದಳು.
ಮತ್ತು ನಿನ್ನನ್ನು ನೋಡುವ ವಿಷಯ ಬಂದಾಗ ನಿನ್ನನ್ನು ಕುಳಿತು ನೋಡುವಷ್ಟು ಸುಂದರವಾಗಿದ್ದಿರಿ ಎಂದು ನೀನು ಭಾವಿಸಿದರೂ ಸಹ ಹುಡುಗಿಯರನ್ನು ನಾನು ನೋಡಲು ಇಷ್ಟಪಡುವುದಿಲ್ಲ. ನಿನಗೆ ಅಷ್ಟೊಂದು ಭಯ ಇದ್ದರೆ ಮುಂದಿನ ಬಾರಿ ಬಾಗಿಲನ್ನು ಲಾಕ್ ಮಾಡು. ನಂದಿನಿಯ ಮುಖವು ಈಗ ಕೋಪದಿಂದ ಕೆಂಪಾಯಿತು. ನನಗೆ ನಿಮ್ಮ ಕರುಣೆ ಬೇಕಾಗಿಲ್ಲ. ನೀವು ಎಷ್ಟು ಕ್ರೂರರು ಎಂಬುದನ್ನು ಈ ಗಾಯಗಳು ನನಗೆ ನೆನಪಿಸುತ್ತವೆ. ಈಗ ದಯವಿಟ್ಟು ಹೊರಟು ಹೋಗಿ ಎಂದು ತನ್ನ ಕೈಯನ್ನು ಬಾಗಿಲಿನ ಕಡೆ ತೋರಿಸಿದಳು. ವಿರಾಟ್ ನಗುತ್ತಾ, ನಿನ್ನ ಟವಲ್ ಕೆಳಗೆ ಬೀಳುತ್ತೇನೆಂಬ ಭಯದಿಂದ ಹೊರಗೆ ಹೋಗುತ್ತಿದ್ದೀನಿ ಎಂದು ಕೊಠಡಿಯಿಂದ ಹೊರ ನಡೆದನು. ವಿರಾಟ್ ಹೊರ ಬಂದಾಗ ಅವನ ಉಸಿರಾಟವು ಸ್ವಲ್ಪ ವೇಗವಾಯಿತು. ವಿರಾಟ್ ತನ್ನ ಕೋಣೆಗೆ ಬಂದವನೇ ಶವರ್ ಅಡಿ ನಿಂತನು. ತನಗೆ ಏನಾಯಿತು ಎಂದು ಆಶ್ಚರ್ಯಪಟ್ಟನು. ನೀರು ಅವನ ತಲೆಯ ಮೇಲೆ ಹರಿಯುತ್ತಿತ್ತು. ಅವನ ಕಣ್ಣುಗಳು ಮುಂದೆ ನಂದಿನಿಯ ರೂಪ ಟವಲ್ನಲ್ಲಿ ಕಾಣಿಸಿಕೊಳ್ಳುತ್ತಿತ್ತು. ಮತ್ತೆ ಮತ್ತೆ ಒದ್ದೆಯಾದ ದೇಹ ಮತ್ತು ಒದ್ದೆಯಾದ ಕೂದಲು ರೂಪವನ್ನು ನೋಡಿ ವಿಚಿತ್ರವಾಗಿ ಆಕರ್ಷಕನಾಗಿದ್ದನು. ವಿರಾಟ್ ತಲೆ ಆಡಿಸಿದನು ಮತ್ತು ನಂತರ ತನಗೆ ಏನಾಗುತ್ತಿದೆ ಎಂದು ಕೇಳಿಕೊಂಡನು. ಹುಡುಗಿ ನನ್ನ ಜೀವನವನ್ನು ಇಷ್ಟು ಏಕೆ ಬದಲಾಯಿಸುತ್ತಿದ್ದಾಳೆ? ಮತ್ತು ನಂದಿನಿಯ ಮನಸ್ಸಿನಲ್ಲೂ ಅದೇ ಪ್ರಶ್ನೆ ಮೂಡಿತು. ಈ ಕೋಪದ ಮನುಷ್ಯನೊಳಗೆ ನಿಜವಾಗಿಯೂ ಯಾರು ಅಡಗಿದ್ದಾರೆ? ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.